ಪೂಜ್ಯ ಮುನಿಗಳೇ, ಗಣ್ಯಮಾನ್ಯರೇ, ಅಯೋಧ್ಯಾಪುರ ವಾಸಿಗಳೇ, ನಾನು ಸೀತೆ, ಈ ಅಯೋಧ್ಯೆಯ ಸೊಸೆ, ದಶರಥ ರಾಜರ ಸೊಸೆ, ರಘುವಂಶದ ಸೊಸೆ, ಇಕ್ಷ್ವಾಕು ಕುಲದ ಸೊಸೆ. ಕ್ಷಮಿಸಿ, ಬಹಳ ಕಾಲವಾಯಿತಲ್ಲ, ಮರೆತಿರಬಹುದೇನೋ ಎಂದು ನೆನಪಿಸಿದೆ. ಆದರೆ ನಾನು ಮಾತ್ರ ಎಂದೂ ಮರೆತಿಲ್ಲ. ನನ್ನ ಸ್ವಾಮಿಯೇ ನನ್ನ ಸರ್ವಸ್ವ ಎಂಬುದನ್ನು ಒಂದೇ ಒಂದು ಕ್ಷಣವೂ ಮರೆತಿಲ್ಲ. ರಘುವಂಶದ ಪುತ್ರರ ತಾಯಿ ಎಂಬುದನ್ನು ಮರೆತಿರಲಿಲ್ಲ. ಹದಿನಾಲ್ಕು ವರ್ಷಗಳ ಕಾಲ ನಾವು ವನವಾಸಕ್ಕೆ ಹೋದಾಗ ಯಾರೂ ನನ್ನನ್ನು ಮರೆತಿರಲಿಲ್ಲ. ನನ್ನ ಮೇಲಿನ ಪ್ರೀತಿ ಕಿಂಚಿತ್ತೂ ಕುಂಠಿತವಾಗಿರಲಿಲ್ಲ. ಯಾವ ಜನ್ಮದ ಯಾವ ಪಾಪವು ಮತ್ತೆ 12 ವರ್ಷದ ವನವಾಸ ನನಗೆ ಪ್ರಾಪ್ತವಾಯಿತು. ಈಗ ಎಲ್ಲರೂ ನೆನಪಿಟ್ಟುಕೊಳ್ಳಬೇಕೆಂದು ಹೇಗೆ ನಿರೀಕ್ಷೆ ಮಾಡುವುದು? ಏಕೆಂದರೆ ಈ ಸಲ ನನ್ನ ನಡತೆಯ ಮೇಲೆ ಸಂದೇಹಪಟ್ಟು ನನ್ನನ್ನು ತ್ಯಜಿಸಲಾಗಿತ್ತು. ಪತಿಯೇ ತ್ಯಜಿಸಿದ ಮೇಲೆ ಪ್ರಜೆಗಳು ನೆನಪಿಟ್ಟುಕೊಳ್ಳಲಿ ಎಂದು ಹೇಗೆ ನಿರೀಕ್ಷೆ ಮಾಡುವುದು? ಮಗಳಾಗಿ, ಪತ್ನಿಯಾಗಿ, ತಾಯಿಯಾಗಿ ನಾನು ನನ್ನ ಎಲ್ಲಾ ಕರ್ತವ್ಯಗಳನ್ನು ನಿರ್ವಂಚನೆಯಿಂದ ನಿರ್ವಹಿಸಿದೆ. ದುಃಖವನ್ನು ನುಂಗಿದೆ, ಅಪಮಾನವನ್ನು ನುಂಗಿದೆ. ಆದರೆ ಕರ್ತವ್ಯವನ್ನು ಮರೆಯಲಿಲ್ಲ, ಧರ್ಮವನ್ನು ಮರೆಯಲಿಲ್ಲ. ಆ ತೃಪ್ತಿ ನನಗಿದೆ. ನನ್ನ ಮಕ್ಕಳು ವೀರರಾಗಿದ್ದಾರೆ. ಅವರು ತಮ್ಮಷ್ಟಕ್ಕೆ ತಾವು ಬದುಕಬಲ್ಲರು. ಧರ್ಮಾನುಸಾರವಾಗಿ ಅಯೋಧ್ಯೆಯ ಸಿಂಹಾಸನದಲ್ಲಿ ಕುಳಿತು ಆಳಬಲ್ಲರು. ಆದರೆ ನಾನು ಎಷ್ಟು ಸಲ ನಿಷ್ಕಳಂಕಿಣಿ ಎಂದು ನಿರೂಪಿಸಲಿ, ಎಷ್ಟು ಸಲ ಅಗ್ನಿ ಪ್ರವೇಶ ಮಾಡಲಿ, ಎಷ್ಟು ಸಲ ವನವಾಸ ಮಾಡಲಿ? ಇಲ್ಲ, ಸಾಕಾಗಿದೆ ನನಗೆ. ಮಾತೆ, ಭೂದೇವಿ, ಮಾನವರು ಮಾಡುವ ಎಲ್ಲ ಅಪಚಾರಗಳನ್ನು ನೀನು ಸಹಿಸಬಲ್ಲೆ. ಆದರೆ ನಿನ್ನ ಮಗಳಾದ ನನ್ನಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ ಮಾತೆ. ನಾನು ಬಳಲಿ ಹೋಗಿದ್ದೇನೆ. ನನ್ನಲ್ಲಿ ಇನ್ನು ಯಾವ ಆಸೆಗಳಾಗಲಿ, ಆಕಾಂಕ್ಷೆಗಳಾಗಲಿ ಇಲ್ಲ. ಅಮ್ಮ, ಈ ನಿನ್ನ ಮಗಳ ಮೇಲೆ ಕರುಣೆ ತೋರು. ಕಾಯ ವಾಚ ಮನಸ ರಾಮನಲ್ಲದೆ ಬೇರೆ ಯಾರನ್ನು, ಏನನ್ನು ಚಿಂತಿಸದಿರುವುದು ಸತ್ಯವೇ ಆಗಿದ್ದರೆ ಈ ನಿನ್ನ ದುಃಖಿ ಮಗಳನ್ನು ನಿನ್ನ ಬಳಿಗೆ ಕರೆದುಕೋ. ನೊಂದು ಬೆಂದಿರುವ ನನಗೆ ನಿನ್ನ ಮಡಿಲಿನಲ್ಲಿ ಆಶ್ರಯ ಕೊಡು.
ಮಗಳೇ ಸೀತೆ ಎಷ್ಟು ವೇದನೆಯನ್ನು ಅನುಭವಿಸಿದೆಯಮ್ಮ. ಬಾ ಕಂದ, ಬಾ. ಬಾ. ನನ್ನ ಕಠಿಣ ವರ್ತನೆಗೆ ನೀನು ಎಂತ ಕಠಿಣ ಶಿಕ್ಷೆಯನ್ನು ನೀಡಿಬಿಟ್ಟ ಜಾನಕಿ. ಭೂದೇವಿ, ನನ್ನ ಸೀತೆಯನ್ನು ನನಗೆ ಮರಳಿ ಕೊಡು. ನನ್ನ ಜಾನಕಿಯನ್ನು ನನಗೆ ಹಿಂದಿರುಗಿಸು. ಜಾನಕಿ, ಸೀತೆ, ನೀನು ಏಕೆ ಇಂತಹ ನಿರ್ಧಾರವನ್ನು ತೆಗೆದುಕೊಂಡೆ? ಏಕೆ ಈ ಮಕ್ಕಳ ಮುಖಗಳನ್ನು ನೋಡಿ ಆದರೂ ನೀನು ಉಳಿಯದೆ ಏಕೆ ಹೊರಟು ಹೋದೆ? ಜಾನಕಿ, ಏಕೆ ಹೊರಟು ಹೋದೆ? ಶ್ರೀಮನ್ ಮಹಾವಿಷ್ಣುವಿನ ರಾಮಾವತಾರದ ಕತೆ ಇಲ್ಲಿಗೆ ಮುಗಿಯಿತು. ರಾಮ ಸೀತೆಯರ ಪವಿತ್ರ ಕತೆ ರಾಮಾಯಣವೆಂಬ ಮಹಾಕಾವ್ಯವಾಗಿ ಯುಗ ಯುಗಗಳಿಂದ ಲೋಕದ ಜನರಿಗೆ ಮಾರ್ಗದರ್ಶನ ನೀಡುತ್ತಿದೆ. ರಾಮಾಯಣ ಮಹಾಕಾವ್ಯ ಕಾವ್ಯವಾಗಿ, ಪುರಾಣವಾಗಿ, ಧರ್ಮದ ದಾರಿದೀಪವಾಗಿ ಅದನ್ನು ರಚಿಸಿದ ವಾಲ್ಮೀಕಿ ಮಹರ್ಷಿಯನ್ನು ಅಜರಾಮರವಾಗಿಸಿದೆ. ಶ್ರೀರಾಮಚಂದ್ರ ಲವಕುಶರಿಗೆ ಪಟ್ಟ ಕಟ್ಟಿದ ನಂತರ ತನ್ನೊಡನೆ ಬರಲು ಇಚ್ಛಿಸಿದವರೆಲ್ಲರನ್ನೂ ಉತ್ತಮ ಲೋಕಕ್ಕೆ ಪ್ರಿಯ ಶಿಷ್ಯರೇ, ಇಲ್ಲಿಯವರೆಗೂ ನೀವು ರಾಮಾಯಣದ ಮಹಾಚರಿತ್ರೆಯನ್ನು ಕೇಳಿದಿರಿ.
ರಾಮಾಯಣ ಯುಗ ಯುಗಗಳಲ್ಲೂ ಪ್ರಸಿದ್ಧವಾಗಿದೆ. ಸಾಧು ಸಂತರ ಪಾಲಿಗೆ ಅತ್ಯಂತ ಪುಣ್ಯಪ್ರದವಾಗಿದೆ. ಇಹ ಪರಗಳಿಗೆ ಮಾರ್ಗದರ್ಶಕವಾಗಿದೆ. ಸೀತಾರಾಮರ ಆದರ್ಶ ಜೀವನವು ಲೋಕಕ್ಕೆ ಮಾದರಿಯಾಗಿದೆ. ಶಿಷ್ಯರೇ, ಶ್ರೀಮನ್ನಾರಾಯಣನು ರಾಮನಾಗಿ, ಲಕ್ಷ್ಮೀದೇವಿಯು ಸೀತೆಯಾಗಿ ಅವತರಿಸಿ ರಾಜಧರ್ಮವನ್ನು ಮತ್ತು ಪತಿವ್ರತ ಧರ್ಮದ ಪಾಲನೆಯನ್ನು ಲೋಕಕ್ಕೆ ತೋರಿಸಿಕೊಟ್ಟಿದ್ದಾರೆ. ಅಂತಹ ಮಹಾ ವ್ಯಕ್ತಿಗಳ ಬಗ್ಗೆ, ಅವರ ಮಹಿಮೆಗಳ ಬಗ್ಗೆ ಇನ್ನೂ ಏನಾದರೂ ತಿಳಿಯುವ ಕುತೂಹಲವಿದ್ದರೆ ಸಂಕೋಚವಿಲ್ಲದೆ ನನ್ನಲ್ಲಿ ಕೇಳಿ. ಗುರುದೇವ, ಸೀತಾದೇವಿಯು ಮಹಾಪುರುಷನನ್ನೇ ಪತಿಯಾಗಿ ಪಡೆದಳು. ಅವಳು ಪತಿಯೊಂದಿಗೆ ಸುಖದಿಂದ ಇದ್ದದ್ದು ಅಲ್ಪ ಕಾಲವಷ್ಟೇ. ಅಂಥ ಮಹಾಸತಿಯು ಪತಿವಿಯೋಗದ ದುಃಖಕ್ಕೆ ಗುರಿಯಾದುದನ್ನು ಕೇಳಿ ಯಾರಿಗೆ ಆದರೂ ದುಃಖವಾಗುತ್ತದೆ. ಸೀತಾದೇವಿಗೆ ಅಂಥ ದುಃಖ ಅನಿವಾರ್ಯವಾಗಿತ್ತೆ? ಶಿಷ್ಯರೇ, ಸೀತೆಯ ದುಃಖಕ್ಕೆ ನಿಮ್ಮ ಮನಸ್ಸು ಮಿಡಿಯಿತೆಂದ ಮೇಲೆ ಅವಳು ಎಂತಹ ಮಹಾತ್ಮಳೆಂದು ಅರ್ಥ ಮಾಡಿಕೊಳ್ಳಬಹುದು. ಅವಳ ಕಷ್ಟ ದುಃಖಗಳನ್ನು ಮಾತ್ರ ಯೋಚಿಸಬೇಡಿ. ಅವಳ ಜೀವನ ಕಥೆಯನ್ನು ಸ್ಥೂಲವಾಗಿ ಅವಲೋಕಿಸಿದರೆ ಅವಳ ದುಃಖ ಕಷ್ಟಗಳ ಜೊತೆಗೆ ಅವಳು ಪಡೆದ ಸಂತೋಷ ಧನ್ಯತೆಗಳೇನು ಎಂಬುದು ನಿಮಗೆ ಅರ್ಥವಾಗುತ್ತದೆ. ಸರಿ, ಈಗ ನೀವೇ ಸೀತೆಯ ಜೀವನ ಹೇಗೆ ಆರಂಭವಾಯಿತೆಂಬುದನ್ನು ಹೇಳಿ. ಗುರುದೇವ, ಯಜ್ಞಕ್ಕಾಗಿ ಭೂಮಿಯನ್ನು ಉಳುವಾಗ ಜನಕ ಮಹಾರಾಜನಿಗೆ ಬಂಗಾರದ ಪೆಟ್ಟಿಗೆಯಲ್ಲಿ ಸೀತಾದೇವಿಯು ಶಿಶುವಾಗಿ ದೊರೆತಾಗ ಅವಳ ಜೀವನ ಕಥೆ ಆರಂಭವಾಯಿತು. ಹೌದು, ಅವಳು ಜಗತ್ತಿಗೆ ಕಾಣಿಸಿಕೊಂಡದ್ದೇ ಅಪೂರ್ವ ರೀತಿಯಲ್ಲಿ. ಅವಳು ಅಂತಿಂಥ ಜನರ ಕೈಗೆ ಸೇರದೆ ಮಿಥಿಲೆಯ ಮಹಾರಾಜ ಜನಕನ ಕೈಗೇ ಸಿಕ್ಕಿದಳು. ಅದೊಂದು ಅಪೂರ್ವ ಪ್ರಸಂಗ. ಸಂತಾನವಿಲ್ಲದೆ ಜನಕ ಯಜ್ಞ ಮಾಡಲು ತೊಡಗಿದಾಗಲೇ ಮಗುವಾಗಿ ಸೀತೆ ದೊರೆತದ್ದು ವಿಶೇಷವಲ್ಲವೇ? ಅದರಿಂದ ಜನಕ ಮಹಾರಾಜ ಮತ್ತು ಅವನ ರಾಣಿ ಸಂತೋಷ ಪಡುವುದು ಸಹಜವೇ? ಹೌದು ಗುರುದೇವ, ಯಾವ ಸಂತಾನಕ್ಕಾಗಿ ಜನಕ ಮಹಾರಾಜನು ಯಾಗವನ್ನು ಮಾಡಲು ಮುಂದಾದನೋ ಅದರ ಆರಂಭಕ್ಕೆ ಮೊದಲೇ ಇಷ್ಟಾರ್ಥ ಫಲಿಸಿದರೆ ಸಂತೋಷವಾಗದೇ ಇರುತ್ತದೆಯೇ? ಹೌದು, ರಾಜರಾಣಿಯರಿಗೆ, ಮಿಥಿಲೆಯ ಪ್ರಜೆಗಳಿಗೆ ಅಪಾರ ಸಂತೋಷ ಉಂಟಾಯಿತು. ಅದೃಷ್ಟ ದೇವತೆಯಂತೆ ದೊರೆತ ಮಗುವಿನ ಮೇಲೆ ರಾಜರಾಣಿಯರಿಗೆ ಅಪಾರ ಪ್ರೀತಿ ಉಂಟಾಯಿತು. ರಾಜರ್ಷಿ ಎನಿಸಿದ ಜನಕ ಮಹಾರಾಜನ ಅರಮನೆಯಲ್ಲಿಯೇ ತನ್ನ ಬಾಲ್ಯವನ್ನು ಕಳೆದದ್ದು ಸೀತೆಯ ಜೀವನದ ಆನಂದದ ಕ್ಷಣಗಳು. ಆನಂತರ ಅವಳಿಗೆ ಇನ್ನೂ ಹೆಚ್ಚಿನ ಸಂತೋಷ ಪ್ರಾಪ್ತಿಯಾಯಿತು. ಅದೇನೆಂದು ನೀವೇ ಹೇಳಿ. ಅದು ಶ್ರೀರಾಮಚಂದ್ರನ ಜೊತೆಗೆ ನಡೆದ ಅವಳ ವಿವಾಹವಲ್ಲವೇ ಗುರುದೇವ? ಹೌದು, ಅದರಲ್ಲಿ ಸಂದೇಹವೇ ಇಲ್ಲ. ಸೀತೆಯು ಶ್ರೇಷ್ಠ ಕನ್ಯಾರತ್ನವಾಗಿದ್ದರೆ ಶ್ರೀರಾಮ ಪುರುಷೋತ್ತಮನಾಗಿದ್ದ, ಮಹಾವೀರನಾಗಿದ್ದ. ಯಾರಿಗೂ ಸಗ್ಗದ ಶಿವಧನಸ್ಸನ್ನು ಮಣಿಸಿ ವಿವಾಹಕ್ಕೆ ಸಿದ್ಧನಾದ. ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ
ಸೀತೆಯ ಆನಂದಕ್ಕೆ ಪಾರವೇ ಇಲ್ಲ. ಅವಳು ಶ್ರೀರಾಮನ ಕೈ ಹಿಡಿದು ಅವನ ಪತ್ನಿಯಾದಳು. ಸೂರ್ಯ ವಂಶದ ಸೊಸೆಯಾಗಿ ಅಯೋಧ್ಯೆಯಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದಳು. ಶ್ರೀರಾಮನೊಡನೆ ಅವಳು ಕಳೆದ ದಿನಗಳು ಅವಳ ಜೀವನದ ಮಹತ್ವವಾದ ಸಂತೋಷದ ಕ್ಷಣಗಳು. ಆದರೆ ಗುರುಗಳೇ, ಅವಳ ಆನಂದದ ಜೀವನ ದುರದೃಷ್ಟವಶಾತ್ ಕೊನೆಯಾಗುವಂತಾಯಿತು. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಯುವರಾಜನಾಗುವುದರಿಂದ ವಂಚಿತನಾಗಿ 14 ವರ್ಷಗಳ ಕಾಲ ವನವಾಸಕ್ಕೆಂದು ಅರಣ್ಯಕ್ಕೆ ತೆರಳಿದ. ಇಲ್ಲ ಶಿಷ್ಯರೇ, ರಾಮ ವನವಾಸಕ್ಕೆ ತೆರಳಿದನೆಂದು ಆಕೆಯ ಸಂತೋಷ ಕೊನೆಯಾಗಲಿಲ್ಲ. ಪತಿವ್ರತೆಯಾದ ಅವಳು ಪತಿಯೊಡನೆ ಅರಣ್ಯದಲ್ಲೇ ಇದ್ದರೂ ಅರಮನೆಯಲ್ಲಿದ್ದಂತೆಯೇ ಸಂತೋಷವನ್ನು ಕಾಣುತ್ತಾಳೆ. ಆದರೆ ಗುರುಗಳೇ, ಸೀತಾದೇವಿಯು ರಾಮನ ಜೊತೆ ವನವಾಸಕ್ಕೆ ಹೊರಟಾಗ ಸ್ವಲ್ಪವೂ ದುಃಖ ಪಡಲಿಲ್ಲವೇ? ಅವಳು ಸಂತೋಷದಿಂದಲೇ ಪತಿಯೊಂದಿಗೆ ಹೋದಳೆ. ಶಿಷ್ಯರೇ, ಸೀತೆಗೆ ದುಃಖವಾಯಿತು ನಿಜ. ಆದರೆ ವನವಾಸಕ್ಕೆ ಹೋಗುತ್ತೇನೆಂದಲ್ಲ. ರಾಮನು ಅವಳು ಬರುವುದು ಬೇಡ ಎಂದು ನಿರಾಕರಿಸಿದಾಗ ಅವಳಿಗೆ ದುಃಖವಾಯಿತು. 14 ವರ್ಷಗಳ ಕಾಲ ಪತಿಯಿಂದ ದೂರವಿರಲು ಅವಳು ಇಷ್ಟಪಡಲಿಲ್ಲ. ಅದರಿಂದಲೇ ವಿಯೋಗದ ದುಃಖಕ್ಕಿಂತಲೂ ಪತಿಯೊಂದಿಗಿರುವ ವನವಾಸವೇ ಸುಖಕರವೆಂದು ಪರಿಪರಿಯಾಗಿ ಪ್ರಾರ್ಥಿಸಿಕೊಂಡು ಪತಿಯೊಡನೆ ವನವಾಸಕ್ಕೆ ಹೋದಳು. ಬೇಸರವಾಗುತ್ತಿದೆಯೇ? ಅದಕ್ಕೆ ಯಾವ ಶಿಕ್ಷೆ ಬೇಕಾದರೂ ವಿಧಿಸಿ, ಅದನ್ನು ಸ್ವೀಕರಿಸುತ್ತೇನೆ. ಆದರೆ ವನವಾಸಕ್ಕೆ ನೀವು ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲೇಬೇಕು. ಅದನ್ನು ನೀವೇ ಆಗಲಿ, ಬೇರೆ ಯಾರೇ ಆಗಲಿ, ಸಾಕ್ಷಾತ್ ತ್ರಿಮೂರ್ತಿಗಳೇ ಆಗಲಿ, ನನ್ನನ್ನು ಕದಲಿಸಲಾರರು. ದೇವಿ, ನಿನ್ನ ನಿರ್ಧಾರ ಅಚಲವಾಗಿದೆ. ಆಗಲಿ, ನಾನು ನಿನ್ನನ್ನು ನನ್ನ ಜೊತೆಗೆ ವನವಾಸಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಧನ್ಯಳಾದೆ ಸ್ವಾಮಿ. ನಿಮ್ಮ ಅನುಗ್ರಹದಿಂದ ನನಗೆ ಪರಮ ಸಂತೋಷವಾಗಿದೆ. ನಿನ್ನೆ ಸಂಭ್ರಮ ಅಳಿಯಿತು, ಲೋಕ ಶೋಕದಿ ಮುಳುಗಿತು. ನಿನ್ನೆ ಸಂಭ್ರಮ ಅಳಿಯಿತು, ಲೋಕ ಶೋಕದಿ ಮುಳುಗಿತು. ದಾರು ಮಡಿಯಲಿ ರಾಮನ ಕಂಡು ಜನಮನ ಮರುಗಿತು. ಸೀತೆಗೆ ವನವಾಸ ಕಷ್ಟವೆನಿಸಲೇ ಇಲ್ಲವೇ? ಖಂಡಿತ ಇಲ್ಲ. ಅವಳು ಮಹಾಪತಿವ್ರತೆ. ಪತಿವ್ರತೆಯಾದವಳಿಗೆ ಪತಿಯ ಸಾನ್ನಿಧ್ಯ, ಪತಿಯ ಸೇವೆ, ಪತಿವ್ರತ ಧರ್ಮ ಪಾಲನೆಯೇ ಸದಾ ಆನಂದವನ್ನುಂಟು ಮಾಡುತ್ತದೆ. ಅದರಿಂದಲೇ ಅವಳು ಶ್ರೀರಾಮನ ಜೊತೆಯಲ್ಲಿರುವಾಗ ಒಂದೇ ಒಂದು ಕ್ಷಣವೂ ವನವಾಸ ಕಷ್ಟಕರ ಎಂದು ಭಾವಿಸಲಿಲ್ಲ. ಹೌದು ಗುರುದೇವ, ಅವಳಿಗೆ ವನವಾಸದಿಂದ ಕಷ್ಟವು ಪ್ರಾಪ್ತವಾಗಲಿಲ್ಲ. ದುಷ್ಟ ರಾವಣನು ಅವಳನ್ನು ಅಪಹರಿಸಿದಾಗ ಅವಳಿಗೆ ಸಂಕಷ್ಟವು ಪ್ರಾಪ್ತವಾಯಿತು. ಅವಳ ದುಃಖದ ಕಥೆಯು ಆರಂಭವಾಯಿತು. ಅಯ್ಯೋ ಮೂರ್ಖ! ಇಂದ್ರನ ಪತ್ನಿ ಶಚಿದೇವಿಯನ್ನು ಅಪಹರಿಸಿ ಬದುಕಿದರೂ ಬದುಕಬಹುದು, ಆದರೆ ರಾಮನ ಪತ್ನಿಯಾದ ನನ್ನನ್ನು ಅಪಹರಿಸಿ ಖಂಡಿತ ನೀನು ಬದುಕಿರಲಾರೆ. ಏ ಸುಂದರಿ, ನನ್ನ ಶಕ್ತಿ ಸಾಮರ್ಥ್ಯಗಳನ್ನರಿಯದೆ ಬಡಬಡಿಸುತ್ತಿರುವೆ. ಏ ನನ್ನ ಭುಜಬಲದಿಂದ ಇಡೀ ಭೂಮಂಡಲವನ್ನೇ ಅಲುಗಾಡಿಸಬಲ್ಲೆ, ಇಡೀ ಸಾಗರವನ್ನೇ ಆಪೋಷಣ ತೆಗೆದುಕೊಳ್ಳಬಲ್ಲೆ. ಒಲೆದು ಬಂದವನನ್ನು ನಿರಾಕರಿಸಿದ ಮೂರ್ಖ ಹೆಣ್ಣೆ, ನಿನ್ನನ್ನು ಹೇಗೆ ಒಲಿಸಿಕೊಳ್ಳುವುದೆಂದು ನನಗೆ ಚೆನ್ನಾಗಿ ತಿಳಿದಿದೆ. ವೃಥಾ ಕಾಲಹರಣ ಮಾಡಬೇಡ, ನಡಿ ನನ್ನೊಂದಿಗೆ.
ಸ್ವಾಮಿ ಸ್ವಾಮಿ ಸ್ವಾಮಿ, ನನ್ನನ್ನು ರಕ್ಷಿಸಿ, ಈ ದುಷ್ಟ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ಲಕ್ಷ್ಮಣ ಲಕ್ಷ್ಮಣ, ನನ್ನನ್ನು ರಕ್ಷಿಸು ಸ್ವಾಮಿ. ನಿಜ, ರಾವಣನಿಂದ ಅಪಹರಣಕ್ಕೆ ಒಳಗಾಗಿದ್ದು ಒಂದು, ಇನ್ನೊಂದು ಪತಿಯಿಂದ ದೂರವಾದದ್ದು ಅವಳ ಸಂಕಟವನ್ನು ಹೆಚ್ಚು ಮಾಡಿತು. ಪತಿಯ ಸಹವಾಸದಲ್ಲಿ 13 ವರ್ಷ ಸುಖವಾಗಿಯೇ ಇದ್ದಳು. ಆದರೆ ಕೊನೆಯ 1 ವರ್ಷ ಮಹಾ ಸಂಕಷ್ಟದಲ್ಲಿ ಬಹಳವಾಗಿ ನೊಂದಳು. ಹೌದು ಗುರುದೇವ, ಲಂಕೆಯ ಅಶೋಕವನದಲ್ಲಿ ಏಕಾಂಗಿಯಾಗಿ ರಾವಣನ ಬೆದರಿಕೆಯಿಂದ ಕುಗ್ಗಿ ಹೋಗಿ ರಾಮನಾಮ ಸ್ಮರಣೆಯಲ್ಲಿ ದಿನದೂಡುವ ಯಾತನೆಯ ದಿನಗಳನ್ನು ಎದುರಿಸಬೇಕಾಯಿತು. ಈ ಸೀತೆಯ ಆತ್ಮ ಚೈತನ್ಯ ಸರ್ವವೂ ರಾಮಲೀನವಾಗಿದೆ ಎಂದು ಮರೆಯಬೇಡ. ಪತಿತಳಾಗುವ ಬದಲು ಸಾವೇ ನನಗೆ ಪರಮ ಸುಖ, ಪರಮ ಸುಖ. ಏ ಮೂರ್ಖ ಹೆಣ್ಣೆ, ಹಠ ಮಾಡಬೇಡ, ಹಠ ಮಾಡಬೇಡ. ವ್ಯರ್ಥವಾದ ನಿರೀಕ್ಷೆಗೆ ಜೋತು ಬಿದ್ದು ಸುಂದರವಾದ ನಿನ್ನ ಬದುಕನ್ನು ಅರ್ಥಹೀನಗೊಳಿಸುತ್ತಿರುವ ನಿನ್ನನ್ನು ನೋಡಿದರೆ ನನಗೆ ಕನಿಕರ ಮೂಡುತ್ತಿದೆ ಸೀತೆ. ಇನ್ನೂ ಕಾಲ ಮಿಂಚಿಲ್ಲ. ಒಂದೇ ಒಂದು ಸಾರಿ ನನಗೆ ಒಲಿದೆನೆಂದು ಹೇಳು. ಕ್ಷಣ ಮಾತ್ರದಲ್ಲಿ ಈ ಸ್ವರ್ಣ ಸಿಂಹಾಸನದಲ್ಲಿ ನಿನ್ನನ್ನು ಪ್ರತಿಷ್ಠಾಪಿಸುತ್ತೇನೆ. ಸರ್ವಾಲಂಕಾರ ಭೂಷಿತಳಾದ ನಿನ್ನನ್ನು ಸಾವಿರಾರು ದಾಸದಾಸಿಯರು ಸೇವಿಸುತ್ತಾರೆ. ಹೇಳು, ನನಗೆ ಒಲಿದೆನೆಂದು ಹೇಳು ಸುಂದರಿ. ಹೌದು, ಅದು ಸೀತೆಯ ಅತ್ಯಂತ ದುಃಖದ ದಿನಗಳು. ಅತ್ತ ಶ್ರೀರಾಮನು ಸೀತೆಯನ್ನು ಕಾಣದೆ ನೋವಿನಿಂದ ತಲ್ಲಣಿಸುತ್ತಾ ಕಾಡು ಮೇಡುಗಳಲ್ಲಿ ಅಲಿಯುತ್ತಾ ಸೀತೆಗಾಗಿ ಹುಡುಕಾಡತೊಡಗಿದ. ಸೀತೆ, ನಿಲ್ಲು ಸೀತೆ, ಸಹೋದರ ದೇವಿ, ನಿಲ್ಲು ಸಹೋದರ, ನಿಲ್ಲು. ಲಕ್ಷ್ಮಣ, ಸೀತೆ ಇಲ್ಲೇ ಇದ್ದಳು, ಎಲ್ಲ ಅವಿತುಕೊಂಡಿದ್ದಾಳೆ, ನನ್ನನ್ನು ಆಟ ಆಡಿಸುತ್ತಿದ್ದಾಳೆ. ಲಕ್ಷ್ಮಣ, ಅವಳು ಇಲ್ಲಿಯೇ ಎಲ್ಲೋ ಅಡಿಗೆ ಕುಳಿತಿರುತ್ತಾಳೆ. ಅವಳನ್ನು ಹುಡುಕು ಲಕ್ಷ್ಮಣ, ಅವಳನ್ನು ಹುಡುಕು. ಅಂತಹ ಸಮಯದಲ್ಲಿ ಅದೃಷ್ಟವಶಾತ್ ವಾನರ ವೀರ ಸುಗ್ರೀವನ ಸ್ನೇಹವಾಯಿತು. ಬಲವಂತನಾದ ಆಂಜನೇಯಂಥ ಭಕ್ತ ದೊರಕಿದ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಸಮರಾರೋ ನಿನಗೆ ಹನುಮಂತ. ಈ ಅಗ್ನಿ ಪ್ರದಕ್ಷಿಣೆಯಿಂದ ನಿಮ್ಮಿಬ್ಬರ ಸ್ನೇಹ ಶಾಶ್ವತವಾಗಿರಲಿ. ನರವಾನರ ಮೈತ್ರಿಯ ಉದ್ದೇಶ, ದಶಕಂಠನ ನಾಶದ ಸಂದೇಶ. ವಾನರರು ಸಕಲ ದಿಕ್ಕುಗಳಿಗೂ ಸೀತೆಯನ್ನು ಹುಡುಕಲು ಹೊರಟರು. ಕಡೆಗೆ ಆಂಜನೇಯ ಲಂಕೆಯ ಅಶೋಕವನದಲ್ಲಿ ದುಃಖಮೂರ್ತಿಯಾಗಿ ಕುಳಿತಿದ್ದ ಸೀತಾದೇವಿಯನ್ನು ಕಂಡ. ಹನುಮಂತನನ್ನು ಕಂಡ ಸೀತಾದೇವಿಗೆ ಒಂದಿಷ್ಟು ಸಮಾಧಾನ ಸಿಕ್ಕಿತು. ಮಾರುತಿ, ಪ್ರಿಯ ಬಂಧು, ಇನ್ನೇನು ಜೀವ ಹೋಗುತ್ತಿದ್ದ ನನ್ನಲ್ಲಿ ಈ ಮುದ್ರೆ ಉಂಗುರದ ಅಮೃತವನ್ನು ಸಿಂಪಡಿಸಿ ಮತ್ತೆ ಬದುಕಿಸಿದೆ. ಅಂತೂ ಕಡೆಗೆ ಸೀತಾದೇವಿಯ ಬಿಡುಗಡೆಗೆ ವಾನರ ಸೇನೆಯೊಂದಿಗೆ ರಾಮನು ಲಂಕೆಗೆ ಬಂದ. ಘೋರ ಯುದ್ಧದಲ್ಲಿ ರಾವಣನನ್ನು ಸಂಹರಿಸಿದನು. ಆದರೆ ರಾಮನು ಸೀತಾದೇವಿಯನ್ನು ಸ್ವೀಕರಿಸಲು ನಿರಾಕರಿಸಿದನು. ಅನ್ಯ ಮಾರ್ಗವಿಲ್ಲದೆ ನೊಂದ ಸೀತೆ ಅಗ್ನಿ ಪ್ರವೇಶಕ್ಕೆ ಸಿದ್ಧಳಾದಳು. ಆಗ ಅವಳ ದುಃಖವೆಷ್ಟಿರಬಹುದು? ನನ್ನ ಮನಸ್ಸು
ಕ್ಷಣವಾದರೂ ರಾಘವನನ್ನು ಬಿಟ್ಟು ಚಲಿಸಲಿಲ್ಲ ಎಂಬುದು ನಿಜವಾದರೆ ಅಗ್ನಿದೇವ ನನ್ನನ್ನು ರಕ್ಷಿಸಲಿ. ಶಿಷ್ಯರೇ, ಶ್ರೀರಾಮನ ನಿರಾಕರಣೆ ಮತ್ತು ಅಗ್ನಿ ಪರೀಕ್ಷೆಯಿಂದ ಸೀತೆಯ ಮಹತ್ವ ಹೆಚ್ಚಾಯಿತಲ್ಲವೇ? ಆಕೆಯ ಪಾತಿವೃತ್ಯದ ಮಹಿಮೆ ಲೋಕಕ್ಕೆ ತಿಳಿಯುವಂತಾಯಿತಲ್ಲವೇ? ಅದರಿಂದ ಸೀತೆಗೆ ರಾಮನ ಮೇಲೆ, ರಾಮನಿಗೆ ಸೀತೆ ಮೇಲೆ ಇದ್ದ ಪ್ರೇಮ ಕಿಂಚಿತ್ತೂ ಕಡಿಮೆ ಆಗಲಿಲ್ಲ. ಪತಿ ಪತ್ನಿಯರ ಪ್ರೇಮದ ಉನ್ನತ ಆದರ್ಶಕ್ಕೆ ಸೀತಾರಾಮರು ದೃಷ್ಟಾಂತವಾದರು. ಗುರುದೇವ, ಇಷ್ಟಾದರೂ ಸೀತೆ ಪರಿಶುದ್ಧಳೆಂದು ರಾಮ ಸ್ವೀಕರಿಸಿದ ಮೇಲೂ ಅಯೋಧ್ಯೆಯಲ್ಲಿ ಅವರಿಬ್ಬರು ಕಡೆಯವರೆಗೂ ಸಂತೋಷದಿಂದ ಜೊತೆಯಲ್ಲಿ ಇರಲಾಗಲಿಲ್ಲವಲ್ಲ. ಅಲ್ಪನಾದ ಅಗಸನೊಬ್ಬನ ಮಾತಿಗೆ ಶ್ರೀರಾಮನು ಸೀತೆಯನ್ನು ತ್ಯಜಿಸಿದ್ದು ಅನ್ಯಾಯವಲ್ಲವೇ? ಆಗಲಿ ಸಹೋದರ, ನಿನ್ನಾಜ್ಞೆಯಂತೆ ಅತ್ತಿಗೆ ಇನ್ನು ಕಾಡಿನಲ್ಲಿ ಬಿಟ್ಟು ಬರುತ್ತೇನೆ. ಆದರೆ ಬೇಡ ಲಕ್ಷ್ಮಣ, ಬೇರೆ ಯಾವ ಮಾತನ್ನು ಆಡಬೇಡ. ಗಂಗಾ ನದಿ ಆಚೆಗೆ ಮಹರ್ಷಿ ವಾಲ್ಮೀಕಿಯರ ದಿವ್ಯಾಶ್ರಮವಿದೆ. ತಮಸಾ ನದಿಯ ತೀರದಲ್ಲಿರುವ ದಿವ್ಯಾಶ್ರಮಕ್ಕೆ ಸಮೀಪದಲ್ಲಿರುವ ನಿರ್ಜನ ಪ್ರದೇಶದಲ್ಲಿ ಸೀತೆಯನ್ನು ಬಿಟ್ಟು ಬಾ. ಶೀಘ್ರವಾಗಿ ಬಂದು ಬಿಡು. ಶಿಷ್ಯರೇ, ಶ್ರೀರಾಮನು ಆದರ್ಶ ಪುತ್ರನಾಗಿದ್ದ, ಆದರ್ಶ ಸೋದರನಾಗಿದ್ದ, ಆದರ್ಶ ಪತಿಯಾಗಿದ್ದ, ಎಲ್ಲಕ್ಕಿಂತ ಮೇಲಾಗಿ ಆದರ್ಶ ರಾಜನಾಗಿದ್ದ, ಎಲ್ಲ ಧರ್ಮಕ್ಕಿಂತ ರಾಜಧರ್ಮವೇ ಶ್ರೇಷ್ಠ ಎಂದು ನಂಬಿದ್ದ, ಪ್ರಜೆಗಳ ಅಭಿಪ್ರಾಯಕ್ಕೆ ಮನ್ನಣೆ ನೀಡುವುದು ತನ್ನ ಕರ್ತವ್ಯವೆಂದು ಭಾವಿಸಿದ್ದ, ತನ್ನ ನಡತೆಯ ಬಗ್ಗೆ ಕಳಂಕವಿರಬಾರದೆಂದು ಅವನು ಹಾಗೆ ಮಾಡಿದ. ಅವನು ಪಾಲಿಸಿದ ರಾಜನೀತಿ ಅಪೂರ್ವವಾದುದು. ತನ್ನ ಸ್ವಂತ ಸುಖಕ್ಕಿಂತ ರಾಜನ ಕರ್ತವ್ಯವೇ ಶ್ರೇಷ್ಠವೆಂದು ನಂಬಿದ್ದ. ಏನೇ ಆದರೂ ರಾಮನ ರಾಜನೀತಿಯೇ ಸೀತಾದೇವಿಯ ದುಃಖಕ್ಕೆ ಕಾರಣವಾಯಿತಲ್ಲವೇ? ಅದರಲ್ಲಿ ಸಂದೇಹವೇ ಇಲ್ಲ. ಪತಿ ತ್ಯಜಿಸಿದನೆಂದರೆ ಪತಿವ್ರತ ಸ್ತ್ರೀಗೆ ದುಃಖವಾಗುವುದು ಸಹಜ. ಆದರೂ ಸೀತೆ ರಾಮನ ಮೇಲೆ ಕೋಪಿಸಿಕೊಳ್ಳಲಿಲ್ಲ. ಅವನ ಶ್ರೇಯಸ್ಸನ್ನೇ ಬಯಸಿದಳು. ಅವಳ ಸಹನೆ, ತ್ಯಾಗ, ಪತಿಪ್ರೇಮ ಅಜರಾಮರ. ಅವಳ ಈ ಸದ್ಗುಣಗಳೇ ಲೋಕದಲ್ಲಿ ಅವಳನ್ನು ಮಹಾಪತಿವ್ರತೆ ಎಂದು ಕೀರ್ತಿಸುವಂತೆ ಮಾಡಿರುವುದು. ಅಂದರೆ ಸೀತೆಯ ಜೀವನದ ಸಂಕಷ್ಟಗಳನ್ನು ನೋಡದೆ ಅವಳ ಆದರ್ಶವನ್ನು ಕಾಣಬೇಕಲ್ಲವೇ? ಅಷ್ಟೇ ಅಲ್ಲ ಶಿಷ್ಯರೇ, ಲಕ್ಷ್ಮೀನಾರಾಯಣರ ಅವತಾರ, ಅದರ ಹಿಂದಿನ ಗುರಿಯಾದ ಲೋಕ ಕಲ್ಯಾಣ, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಗಳನ್ನು ನಾವು ತಿಳಿಯಬೇಕು. ಲಕ್ಷ್ಮೀನಾರಾಯಣರು ದೇವತೆಗಳಾಗಿ ಸದಾ ಜೊತೆಯಲ್ಲೇ ಇದ್ದರೂ ಅವತಾರಗಳಲ್ಲಿ ವಿಯೋಗಕ್ಕೆ ಗುರಿಯಾಗುವುದು ಲೋಕನೀತಿಯನ್ನು ಪಾಲಿಸಲು ಮಾತ್ರ. ನಾರಾಯಣನ ಎಲ್ಲ ಅವತಾರಗಳಲ್ಲಿಯೂ ಲೋಕ ಕಲ್ಯಾಣ ನಡೆಯುತ್ತದೆ, ಧರ್ಮ ಸಂರಕ್ಷಣೆಯಾಗುತ್ತದೆ. ಕೆಲವು ಸಲ
ಲಕ್ಷ್ಮೀ ದೇವಿಯು ಈ ಅವತಾರಗಳಲ್ಲಿಯೂ ಭಾಗಿಯಾಗುತ್ತಾಳೆ. ಗುರುದೇವ, ರಾಮಾವತಾರದ ನಂತರ ನಾರಾಯಣನ ಮುಂದಿನ ಅವತಾರ ಯಾವುದು? ಮುಂದಿನ ಅವತಾರಗಳ ಬಗ್ಗೆ ತಿಳಿಯುವ ಮೊದಲು ನಾರಾಯಣನ ಹಿಂದಿನ ಅವತಾರಗಳ ಬಗ್ಗೆ ತಿಳಿಯಬೇಕು. ಗುರುಗಳೇ, ಆ ಹಿಂದಿನ ಅವತಾರಗಳ ಬಗ್ಗೆ ದಯಮಾಡಿ ನಮಗೆ ತಿಳಿಸಿಕೊಡಿ. ಹಾಗೇ ಆಗಲಿ. ಮಹಾವಿಷ್ಣುವು ಮತ್ಸ್ಯಾವತಾರದಿಂದ ಶ್ರೀರಾಮನಾಗಿ ಅವತರಿಸುವವರೆಗಿನ ಅವತಾರಗಳ ಬಗ್ಗೆ ನಿಮಗೆ ಸ್ಥೂಲವಾಗಿ ತಿಳಿಸುತ್ತೇನೆ. ಶಿಷ್ಯರೇ, ಎಲ್ಲ ಯುಗಗಳಲ್ಲಿಯೂ ದಾನವರು ಜನ್ಮವೆತ್ತಿ ಬರುತ್ತಾರೆ. ಯಜ್ಞ ಯಾಗಾದಿಗಳನ್ನು ನಾಶ ಮಾಡಿ ಋಷಿಗಳನ್ನು ಕಾಡುತ್ತಾರೆ. ಸಜ್ಜನರನ್ನು ಪರಿಪರಿಯಾಗಿ ಹಿಂಸಿಸುತ್ತಾರೆ. ಅಂತಹ ಸಂದರ್ಭಗಳಲ್ಲೆಲ್ಲ ಧರ್ಮದ ಪುನರುತ್ಥಾನಕ್ಕಾಗಿ ಆ ನಾರಾಯಣ ಅವತಾರ ತಾಳುತ್ತಾನೆ. ದುಷ್ಟರನ್ನು ಸಂಹಾರ ಮಾಡಿ ಧರ್ಮ ಸಂಸ್ಥಾಪನೆ ಮಾಡುತ್ತಾನೆ. ಅಂತಹ ಕಾರ್ಯವನ್ನು ನಾರಾಯಣ ಮತ್ಸ್ಯಾವತಾರದಲ್ಲಿ ಮಾಡಿದ. ಜ್ಞಾನ ಕರ್ಮಗಳು ಯಾರಿಗೂ ಸಿಗಬಾರದೆಂದು ಜ್ಞಾನ ಭಂಡಾರವಾದ ವೇದಗಳನ್ನು ಭಯನೆಂಬ ರಾಕ್ಷಸ ಅಪಹರಿಸಿದ. ವೇದಗಳನ್ನು ನಾನು ಅಪಹರಿಸಿ ತಂದದ್ದಾಯಿತು. ಇನ್ನು ಈ ಜ್ಞಾನ ಲೋಕದ ಪಾಲಿಗೆ ಇಲ್ಲದಂತಾಯಿತು. ಇದು ಈಗ ನನ್ನ ವಶದಲ್ಲಿದೆ. ಮತ್ತೆ ಇದನ್ನು ಪಡೆಯಲು ಯಾರಿಂದಲೂ ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಈಗ ನನ್ನ ಬಳಿಗೆ ಬರಲು ಯಾರಿಗೂ ಸಾಧ್ಯವಿಲ್ಲ. ಈ ಲೋಕವನ್ನೇ ಜ್ಞಾನಶೂನ್ಯವನ್ನಾಗಿ ಮಾಡಿಬಿಟ್ಟೆ, ಜ್ಞಾನಶೂನ್ಯವನ್ನಾಗಿ ಮಾಡಿಬಿಟ್ಟೆ. ಎಲ್ಲವೋ ದೈತ್ಯ, ವೇದವನ್ನು ಅಪಹರಿಸಿ ತಂದು ನೀರಿನಲ್ಲಿ ಬಂದು ಅಡಗಿ ಕುಳಿತಿರುವೆಯ? ಅಂದ ಮೇಲೆ ನಿನ್ನ ಸಂಹಾರ ನೀರಿನಲ್ಲೇ.